ಒಟ್ಟಿನಲ್ಲಿ ನಾವು ಹೇಳೋದಾದರೆ ಸರ್ಕಾರಿ ನೌಕರರು ಈ ಒಂದು ಪ್ರಣಾಳಿಕೆಯಲ್ಲಿ ಏನು ಟ್ವೀಟ್ ಮತ್ತು ರೀಟ್ವೀಟ್ ಚಳವಳಿ ನಡೀತಾ ಇದೆ, ದಯವಿಟ್ಟು ಇದರಲ್ಲಿ ಸಕ್ರಿಯವಾಗಿ ಪಾಲ್ಗೊಳಿಸುವ ಮುಖಾಂತರ ಸರ್ಕಾರಿ ನೌಕರರು ಈ ಒಂದು ಚಳವಳಿಯನ್ನು ಯಶಸ್ವಿಗೊಳಿಸಬೇಕು. ಏನಕ್ಕಂದರೆ ಈ ಒಂದು ಹಳೆಯ ಪಿಂಚಣಿ ವ್ಯವಸ್ಥೆ ಬರೋದ್ರಿಂದ ತುಂಬಾ ಲಾಭ ಇದೆ. ಸರ್ಕಾರಿ ನೌಕರರು ಬೇಸಿಕಲಿ ಹಳೆಯ ಪಿಂಚಣಿ ಯೋಜನೆ ಬರಲಿಲ್ಲ ಅಂದರೆ ಸಂಧ್ಯಾ ಕಾಲದಲ್ಲಿ ತುಂಬಾ ಕೆಟ್ಟ ಪರಿಸ್ಥಿತಿಗೆ ಬರಬೇಕಾಗುತ್ತೆ. ಅದನ್ನು ತಡಿಬೇಕು ಅಂದರೆ ಈಗಿನಿಂದಲೇ ತುಂಬ ದಶಕಗಳಿಂದ ಹೋರಾಟ ಆಲ್ರೆಡಿ ಬರ್ತಾ ಇದೆ, ಇವಾಗ ಕೂಡ ನಡೀತಾ ಇದೆ. ಸೊ ಅಳಿಲು ಸೇವೆಯನ್ನು ನೀವು ಮಾಡಬೇಕಾಗುತ್ತೆ. ಏನಕ್ಕಂದರೆ ಒಂದು ಶಾಂತಾರಾಮ್ ಅವರು ಮಾತ್ರ ಟ್ವೀಟ್ ಮಾಡೋದರಿಂದ ಯಾವುದೇ ರೀತಿಯಂಥ ಪ್ರಯೋಜನ ಆಗೋದಿಲ್ಲ. ಯಾವುದೇ ಒಂದು ಹೋರಾಟ ಮಾಡುವಾಗ ಸಂಖ್ಯಾಬಲ ಬೇಕಾಗುತ್ತೆ. ಸಂಖ್ಯಾಬಲ ಯಾವಾಗ ಬರುತ್ತೆ, ಯಾವಾಗ ಇನ್ಫಾರ್ಮೇಷನ್ ಸ್ಪ್ರೆಡ್ ಆಗುತ್ತೆ ಆವಾಗ. ಸೊ ಈ ಒಂದು ಇನ್ಫಾರ್ಮೇಷನ್ನ ಸ್ಪ್ರೆಡ್ ಮಾಡೋ ಕೆಲಸ ನಿಮ್ಮದಾಗಿದೆ. ದಯವಿಟ್ಟು ಈ ಒಂದು ವಿಡಿಯೋನ ಎಲ್ಲರ ಜೊತೆ ಶೇರ್ ಮಾಡಿ ಮತ್ತು ಟ್ವೀಟ್ ಮಾಡೋದನ್ನು ಮರಿಬೇಡಿ. ಸೊ ಇದಿಷ್ಟಾಗಿತ್ತು ಒಂದು ಶಾರ್ಟ್ ಅಪ್ಡೇಟ್. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಜೈ ಹಿಂದ್, ಜೈ ಕರ್ನಾಟಕ. ದಯವಿಟ್ಟು ಈ ಒಂದು ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ನಿಲ್ಲಿಸೋಣ. ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಹಾಯ್ ಹಲೋ ಎಲ್ಲ ರಾಜ್ಯ ಸರ್ಕಾರಿ ನೌಕರರಿಗೆ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ಒಂದು ಇಂಪಾರ್ಟೆಂಟ್ ಅಪ್ಡೇಟ್ ಇದೆ ರಾಜ್ಯ ಸರ್ಕಾರಿ ನೌಕರರಿಗೆ. ಬೇಸಿಕಲಿ ಹಳೆಯ ಪಿಂಚಣಿ ಯೋಜನೆಯನ್ನು ಬರುವಂಥ 7ನೇ ತಾರೀಕಿನ ಬಜೆಟ್ನಲ್ಲಿ ಸರ್ಕಾರ ಮಂಡಿಸಬೇಕು ಅಂದರೆ ಎಲ್ಲ ಸರ್ಕಾರಿ ನೌಕರರು ಈ ಒಂದು ಕೆಲಸ ಮಾಡಿದ್ರೆ ಸಾಧ್ಯತೆಗಳು ಜಾಸ್ತಿ ಆಗುತ್ತೆ. ಈ ಒಂದು ಮಾತು ಹೇಳಿರುವಂಥದ್ದು ಕರ್ನಾಟಕ ರಾಜ್ಯ NPS ನೌಕರ ಸಂಘದ ಅಧ್ಯಕ್ಷರಾಗಿರುವಂಥ ಶಾಂತಾರಾಮ್ ಅವರು. ಅವರೊಂದು ಕಾಲ್ ಫಾರ್ ಆ್ಯಕ್ಷನನ್ನು ಇಲ್ಲಿ ನೀಡಿದ್ದಾರೆ. ಅಂದರೆ ಸರ್ಕಾರಿ ನೌಕರರ ಕಡೆಯಿಂದ ಒಂದು ಅಳಿಲು ಸೇವೆಯನ್ನು ಅವರು ಬಯಸ್ತಾ ಇದ್ದಾರೆ. ಏನಿದು ಅಳಿಲು ಸೇವೆ, ಯಾವ ರೀತಿಯಾಗಿ ಸರ್ಕಾರಿ ನೌಕರರು ಒಂದು ಜಸ್ಟ್ ಸಣ್ಣದಾಗಿರುವಂಥ ಟ್ವೀಟನ್ನು ಮಾಡೋದ್ರಿಂದ ಒಂದು ಪರ್ಟಿಕ್ಯುಲರ್ ಟ್ಯಾಗ್ಲೈನ್ ಮತ್ತು ಪರ್ಟಿಕ್ಯುಲರ್ ಅಕೌಂಟ್ಗಳನ್ನು ಟ್ಯಾಗ್ ಮಾಡಿ ಟ್ವಿಟ್ಟರಲ್ಲಿ ಒಂದು ನಿರ್ದಿಷ್ಟ ಸಮಯಾವಕಾಶದಲ್ಲಿ ಟ್ವೀಟ್ ಮಾಡುವ ಮುಖಾಂತರ ಸರ್ಕಾರದ ಗಮನ ಸೆಳೆಯುವಂಥ ಒಂದು ಯುನೀಕ್ ತುಂಬಾ ಹೊಸದಾಗಿರುವಂಥ ಒಂದು ಪ್ರಯತ್ನವನ್ನು NPS ನೌಕರ ಸಂಘದ ಕಡೆಯಿಂದ ಮಾಡಲಾಗ್ತಾ ಇದೆ. ಸೊ ದಯವಿಟ್ಟು ಎಲ್ಲರೂ ಕೂಡ ಈ ಒಂದು ಇನ್ಫಾರ್ಮೇಷನ್ನ ಮೊದಲು ಕಂಪ್ಲೀಟಾಗಿ ನೀವು ವಾಚ್ ಮಾಡಿ, ಕಂಪ್ಲೀಟಾಗಿ ನೋಡಿ ತಿಳಿದುಕೊಳ್ಳಿ. ಅದಾದ ಮೇಲೆ ನಿಮ್ಮ ಒಂದು ಸ್ನೇಹಿತರ ಜೊತೆ ಶೇರ್ ಮಾಡಿ, ಅವರಿಗೂ ಕೂಡ ಈ ಒಂದು ಇನ್ಫಾರ್ಮೇಷನ್ನ ಫಾರ್ವರ್ಡ್ ಮಾಡಿ ಅಂತ ನಾವು ಕೇಳಿಕೊಳ್ಳುತ್ತಿದ್ದೇವೆ NPS ನೌಕರ ಸಂಘದ ಕಡೆಯಿಂದ. ಆಲ್ ರೈಟ್. ಸೊ ಥಂಬ್ನೇಲಲ್ಲಿ ಆಲ್ರೆಡಿ ನೀವು ನೋಡಿರೋ ಹಾಗೆ ಟ್ವೀಟ್ ಆ್ಯಂಡ್ ರೀಟ್ವೀಟ್ ಚಳವಳಿ ತಪ್ಪದೆ ಎಲ್ಲರೂ ಭಾಗವಹಿಸಿ ಅಂತ ಕಾಲ್ ಫಾರ್ ಆ್ಯಕ್ಷನ್ ಅನ್ನೋದನ್ನು ನೀಡಲಾಗಿದೆ. ಸೊ ಕಂಪ್ಲೀಟ್ ಆಗಿರುವಂಥ ನ್ಯೂಸ್ನ ನಾವು ನೋಡೋದಾದರೆ ನೆಕ್ಸ್ಟ್ ಏನಿದೆ ನೋಡಿ, ಅದಕ್ಕಿಂತ ಮುಂಚೆ ದಯವಿಟ್ಟು ಈ ಒಂದು ಇನ್ಫಾರ್ಮೇಷನ್ ಎಲ್ಲರ ಜೊತೆ ಶೇರ್ ಮಾಡಿ. ಏನಕ್ಕಂದರೆ ಎಷ್ಟು ಜಾಸ್ತಿ ಜನ ಪಾಲ್ಗೊಳ್ತಾರೆ ಅಷ್ಟೇ ಇದನ್ನು ಸಕ್ಸಸ್ಫುಲ್ಲಾಗಿ ನಾವು ಮಾಡ್ಬೋದು. ಆಲ್ ರೈಟ್. ಸೊ ಇಲ್ಲಿ ನೋಡ್ತಾ ಇರುವಂಥದ್ದು ಕರ್ನಾಟಕ ರಾಜ್ಯ NPS ನೌಕರ ಸಂಘ ಯಾರಿಗೆ ಬರೆಯಲಾಗಿದೆ. ಇದು ಎಲ್ಲ ಒಂದು ಪದಾಧಿಕಾರಿಗಳು, ಸಮಿತಿ ಸದಸ್ಯರು, ಜಿಲ್ಲಾಧ್ಯಕ್ಷರು ಆ್ಯಂಡ್ ಪ್ರತಿಯೊಬ್ಬ ಸದಸ್ಯ ಅಂದರೆ ಸರ್ಕಾರಿ ನೌಕರರಿಗೆ ಎಲ್ಲರಿಗೂ ಕೂಡ ಇದನ್ನು ಬರೆಯಲಾಗಿದೆ. ವಿಷಯ ಬಂದುಬಿಟ್ಟು ದಿನಾಂಕ 4/7/2023 ಅಂದು ಸಾಯಂಕಾಲ 6ರಿಂದ 9ರವರೆಗೆ ಸಂಘದ ಸರ್ವ ಪದಾಧಿಕಾರಿಗಳು ಹಾಗೂ NPS ನೌಕರರು ಟ್ವಿಟರ್ ಅಭಿಯಾನದಲ್ಲಿ ಭಾಗವಹಿಸುವ ಬಗ್ಗೆ. ಸೊ ಇದು ಡೇಟ್ 4/7/2023 ಆಗಿದೆ. ಬಟ್ ನೀವು ಯಾವಾಗ ಬೇಕಾದರೂ ಟ್ವೀಟ್ ಮಾಡ್ಬೋದು, ತೊಂದರೆ ಏನಿಲ್ಲ. ಇನ್ಫಾರ್ಮೇಷನ್ ತುಂಬ ಲೇಟಾಗಿ ತಲುಪುತ್ತೆ. ಏನಕ್ಕಂದರೆ ಅಷ್ಟು ನೀಟಾಗಿ ನಾವು ಇನ್ಫಾರ್ಮೇಷನ್ ತಲುಪಿಸುವಲ್ಲಿ ಇನ್ನೂ ಸಾಧ್ಯವಾಗಿಲ್ಲ. ಹಾಗಾಗಿ ನೀವು ಇನ್ಫಾರ್ಮೇಷನ್ ನೋಡೋತ್ತಿಗೆ ಒಂದು ದಿನ ಆಗಿರ್ಬೋದು ಅಥವಾ ನೆಕ್ಸ್ಟ್ ಡೇಟ್ ಬಂದಿರ್ಬೋದು. ಬಟ್ ಯಾವುದೇ ರೀತಿಯಂಥ ಕಾಳಜಿ ವಹಿಸುವ ಅವಶ್ಯಕತೆ ಇಲ್ಲ. ಸೊ 4ನೇ ತಾರೀಕಿಗೆ ಆಲ್ರೆಡಿ ಒಂದಿಷ್ಟು ಜನ ಟ್ವೀಟ್ ಮಾಡಿದ್ದಾರೆ. ನೀವು ಕೂಡ ಈ ಒಂದು ಪರ್ಟಿಕ್ಯುಲರ್ ಫಾರ್ಮ್ಯಾಟ್ನಲ್ಲಿ ಟ್ವೀಟ್ ಮಾಡಿ, ಇದು ಎಫೆಕ್ಟಿವ್ ಆಗಿರುತ್ತೆ. ಸೊ ಡೇಟ್ ಮಿಸ್ ಆಗಿದೆ ಅಂತ ದಯವಿಟ್ಟು ಟ್ವೀಟ್ ಮಾಡೋದನ್ನು ಮರಿಬೇಡಿ, ಟ್ವೀಟ್ ಮಾಡಿ ಆಯಿತಾ. ಸೊ ನೆಕ್ಸ್ಟ್ ಇನ್ಫಾರ್ಮೇಷನ್ ಹೇಳ್ತಾ ಹೋಗ್ತಾರೆ ಇಲ್ಲಿ. ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ಕರ್ನಾಟಕ ರಾಜ್ಯ ಸರ್ಕಾರಿ NPS ನೌಕರ ಸಂಘವು ದಿನಾಂಕ ನಮಗೆಲ್ಲರೂ ಗೊತ್ತಿರುವ ಹಾಗೆ 2006ರಿಂದ ಸರ್ಕಾರಿ ಸೇವೆಗೆ ಸೇರಿರುವ ಸುಮಾರು 3 ಲಕ್ಷ ನೌಕರರನ್ನು ವಿವಿಧ ನಿಗಮ ಮಂಡಳಿ, ಸ್ವಾಯತ್ತ ಸಂಸ್ಥೆಗಳ, ಅನುದಾನಿತ ಸಂಸ್ಥೆಗಳಲ್ಲಿ ಕಾರ್ಯನಿರ್ವಹಿಸುತ್ತಿರುವಂಥ ಒಂದು ಸಂಖ್ಯೆಯ NPS ನೌಕರು ಒಳಪಡುವ ನೌಕರ ಸಂಧ್ಯಾಕಾಲದ ಬದುಕಿಗೆ ಅಕಾಲಿಕ ಮರಣ ಹೊಂದಿರುವಂಥ ನೌಕರ ಅವಲಂಬಿತರಿಗೆ ನ್ಯಾಯ ಒದಗಿಸುವ ನಿಟ್ಟಿನಲ್ಲಿ ತಾವುಗಳು ನಿರಂತರವಾಗಿ ಶ್ರಮಿಸುತ್ತಿರುವಂಥದ್ದು ಶ್ಲಾಘನೀಯ. ನಮ್ಮ ಬೇಡಿಕೆ ಈಡೇರುವವರೆಗೂ ಹೋರಾಟವು ನಿರಂತರತೆಯನ್ನು ಕಾಯ್ದುಕೊಳ್ಳಲಿ ಅಂತ ಹೇಳ್ತಿದ್ದಾರೆ. ನೆಕ್ಸ್ಟ್ ಹೇಳ್ತಾ ಹೋಗ್ತಾರೆ. ಮುಂದುವರಿದು ಸಿದ್ದರಾಮಯ್ಯನವರು ಮತ್ತು DK ಶಿವಕುಮಾರ್ ಅವರು ಉಪಮುಖ್ಯಮಂತ್ರಿಯಾಗಿ ಅಧಿಕಾರ ವಹಿಸಿಕೊಂಡ ತಕ್ಷಣ ನಮ್ಮ ಸಂಘದ ಪದಾಧಿಕಾರಿಗಳೊಂದಿಗೆ ಸಭೆ ನಡೆಸಿ ಮುಂದಿನ ಸಚಿವ ಸಂಪುಟ ಸಭೆಯಲ್ಲಿ ಚರ್ಚಿಸಿ ಮುಂಬರುವ ಬಜೆಟ್ನಲ್ಲಿ NPS ರದ್ದತಿಯ ಕುರಿತು ಘೋಷಿಸುವ ಬಗ್ಗೆ ತೀರ್ಮಾನಿಸಲಾಗುವುದು ಎಂದು ನಮಗೆ ಭರವಸೆ ನೀಡಿರುತ್ತಾರೆ. ಸರ್ಕಾರಿ ನೌಕರರಿಗೆ ನೋವಿಗೆ ಸ್ಪಂದಿಸಿರುವಂಥ ಸರ್ಕಾರದ ಬದ್ಧತೆಯನ್ನು ನಾವು ಇಲ್ಲಿ ಸ್ಮರಿಸುತ್ತೇವೆ ಅಂತ ಕೂಡ ಹೇಳ್ತಾರೆ. ಸೊ ಬೇಸಿಕಲಿ ನಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಏನೋ ಹೊಸ ಸರ್ಕಾರ ರಚನೆ ಆಗುತ್ತೆ, ಆವಾಗ NPS ನೌಕರ ಸಂಘ ಮತ್ತು ಪದಾಧಿಕಾರಿಗಳು ಭೇಟಿಯನ್ನು ಮಾಡಿ ಅವರಿಗೆ ಕಾಂಗ್ರ್ಯಾಚುಲೇಷನ್ಸ್ನ ಹೇಳಿ ನಮ್ಮ ಒಂದು ಹಳೆಯ ಪಿಂಚಣಿ ವ್ಯವಸ್ಥೆ ನಮಗೆ ಮತ್ತೆ ಕೊಡಬೇಕು ಅನ್ನೋದನ್ನು ಕೇಳ್ಕೊಳ್ತಾರೆ. ಅದಕ್ಕೆ ಪಾಸಿಟಿವ್ ರೀತಿಯಲ್ಲಿ ಸ್ಪಂದಿಸಿರುವಂತಹ CM ಮತ್ತು ಡೆಪ್ಯೂಟಿ CM ಖಂಡಿತವಾಗೂ ಇದ್ರ ಮೇಲೆ ಒಂದು ತೀರ್ಮಾನವನ್ನು ಕೈಗೊಂಡು ಮುಂದಿನ ಬಜೆಟ್ನಲ್ಲಿ ನಾವು ಅದನ್ನು ಅನೌನ್ಸ್ ಮಾಡ್ತೀವಿ ಅನ್ನೋ ಒಂದು ಮಾತನ್ನು ಹೇಳಿರುತ್ತಾರೆ. ಸೊ ಅದರ ಬಗ್ಗೆ ಇಲ್ಲಿ ಸ್ಮರಿಸಲಾಗ್ತಿದೆ ಅಂತ ಹೇಳ್ತಿದ್ದಾರೆ. ಸೊ ನೆಕ್ಸ್ಟ್ ನೋಡಿ, ಇವಾಗ ಕಾಲ್ ಫಾರ್ ಆ್ಯಕ್ಷನ್ ತುಂಬ ಇಂಪಾರ್ಟೆಂಟ್. ಈ ಒಂದು ಟಾಸ್ಕ್ ನೀವು ಮಾಡಬೇಕಾಗಿರುವಂಥದ್ದು
ಏನು ಹೇಳ್ತಿದ್ದಾರೆ, ಈ ಹಿನ್ನೆಲೆಯಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ದಿನಾಂಕ 7/7/2023ರಂದು ರಾಜ್ಯ ಬಜೆಟನ್ನು ಮಂಡಿಸುತ್ತಿದ್ದು, ಸಾಮಾಜಿಕ ನ್ಯಾಯದ ಹಿನ್ನೆಲೆಯಲ್ಲಿ ಪ್ರಣಾಳಿಕೆಯಲ್ಲಿ ನೀಡಿರುವ 5 ಗ್ಯಾರಂಟಿಗಳನ್ನು ಅನುಷ್ಠಾನಗೊಳಿಸಿರುವಂತೆ NPS ರದ್ದತಿಯ ಘೋಷಣೆ ಮಾಡುವಂತೆ ಸರ್ಕಾರದ ಗಮನ ಸೆಳೆಯುವ ನಿಟ್ಟಿನಲ್ಲಿ ಟ್ವಿಟರ್ ಅಭಿಯಾನದಲ್ಲಿ ಭಾಗವಹಿಸಿ ಸದರಿ ಅಭಿಯಾನದಲ್ಲಿ ಪ್ರತಿಯೊಬ್ಬ ನೌಕರರು ಇದರೊಂದಿಗಿನ ಪೋಸ್ಟನ್ನು ಹ್ಯಾಶ್ಟ್ಯಾಗನ್ನು ಯೂಸ್ ಮಾಡಬೇಕು. ಯಾವ ಹ್ಯಾಶ್ಟ್ಯಾಗು? ಯುವರ್ ಪ್ರಾಮಿಸ್ ಅವರ್ ಟ್ರಸ್ಟ್ ಮೇಕ್ ಇಟ್ ಟ್ರೂ ಅಂತ. ಸೊ ಈ ಒಂದು ಹ್ಯಾಶ್ಟ್ಯಾಗ್ ಯೂಸ್ ಮಾಡಿ, ಈ ರೀತಿಯಾಗಿ ಬರೀಬೇಕು ನೀವು. ಓಕೆ, ಯುವರ್ ಪ್ರಾಮಿಸ್ ಅವರ್ ಟ್ರಸ್ಟ್ ಮೇಕ್ ಇಟ್ ಟ್ರೂ ಅಂತ ಹ್ಯಾಶ್ಟ್ಯಾಗನ್ನು ಬರೀಬೇಕು. ಯಾರಿಗೆಲ್ಲ ಟ್ಯಾಗ್ ಮಾಡಬೇಕು? ಸಿದ್ದರಾಮಯ್ಯ, DK ಶಿವಕುಮಾರ್, RS ಸುರ್ಜೇವಾಲಾ, ಡಾಕ್ಟರ್ G ಪರಮೇಶ್ವರ್, MB ಪಾಟೀಲ್, E ಖೇಡ್ರೆ ಆಫೀಸ್ ಅಂತ. ಸೊ ಎಲ್ಲರೂ ಕೂಡ ಈ ಒಂದು 5 ಅಕೌಂಟನ್ನು ಟ್ಯಾಗ್ ಮಾಡಿಬಿಟ್ಟು ನೀವು ಈ ಒಂದು ಟ್ವೀಟನ್ನು ಪೋಸ್ಟ್ ಮಾಡಬೇಕು ಟ್ವಿಟರ್ನಿಂದ. ಓಕೆ, ಸೊ ಇದು ಯಾವ ರೀತಿ ಮಾಡಬೇಕು ಅಂತ ಕೂಡ ನಾವೊಂದು ಡೆಮೋ ವಿಡಿಯೋನ ಆಲ್ರೆಡಿ ಮಾಡಿದ್ದೀವಿ. ನೀವು ಕಮೆಂಟ್ ಬಾಕ್ಸಲ್ಲಿ ಅಥವಾ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಚೆಕ್ ಮಾಡಿ, ಅಲ್ಲಿ ಒಂದು ಲಿಂಕ್ ಇರುತ್ತೆ. ಸೊ ಒಂದಿಷ್ಟು ಜನರಿಗೆ ಗೊತ್ತಿರಲ್ಲ, ಅದಕ್ಕೆ ಒಂದು ವಿಡಿಯೋನ ಮಾಡಿರುವಂಥದ್ದು. ಎಲ್ಲರೂ ಕೂಡ ಟ್ವೀಟ್ ಮಾಡುವಂಥದ್ದು ಗೊತ್ತಿರೋದಿಲ್ಲ. ಒಂದಿಷ್ಟು ಜನರಿಗೆ ಗೊತ್ತಿರುತ್ತೆ, ನೋ ಪ್ರಾಬ್ಲಮ್. ಗೊತ್ತಿರುವಂಥವ್ರು ಡೈರೆಕ್ಟಾಗಿ ಮಾಡಿ, ಗೊತ್ತಿಲ್ಲದೆ ಇರುವಂಥ ನೌಕರು ದಯವಿಟ್ಟು ಆ ಒಂದು ವಿಡಿಯೋನ ವೀಕ್ಷಿಸಿ. 2 ನಿಮಿಷದ ವಿಡಿಯೋ ಇದೆ ಅಷ್ಟೇ. ಟ್ವೀಟ್ ಮಾಡೋದು ಯಾವುದೇ ರೀತಿ ಅಂತ ಒಂದು ದೊಡ್ಡ ವಿಷಯ ಅಲ್ಲ. ನೀವು ಜಸ್ಟ್ ವಾಟ್ಸಪ್ಪಲ್ಲಿ ಯಾವ ರೀತಿಯಾಗಿ ಮೆಸೇಜ್ ಮಾಡ್ತೀರಾ, ಇನ್ಸ್ಟಾಗ್ರಾಮಲ್ಲಿ ಯಾವ ರೀತಿಯಾಗಿ ಒಂದು ಪೋಸ್ಟ್ನ ಮಾಡ್ತೀರಾ, ಅದೇ ರೀತಿಯಾಗಿ ಟ್ವೀಟ್ ಅಂದರೂ ಕೂಡ ಒಂದು ಪೋಸ್ಟ್. ಸೊ ಜಸ್ಟ್ ಒಂದು ಇನ್ಫಾರ್ಮೇಷನ್ನ ಬರೀಬೇಕು, ಟ್ಯಾಗ್ ಮಾಡಬೇಕು, ಪೋಸ್ಟ್ ಮಾಡಬೇಕು, ಅಷ್ಟೇ. ಆಲ್ರೈಟ್, ಸೊ ಅದನ್ನು ಯಾವ ರೀತಿ ಮಾಡಬೇಕು ಅಂತ ಕೂಡ ನಾವು ತೋರಿಸಿದ್ದೀವಿ. ದಯವಿಟ್ಟು ಆ ವಿಡಿಯೋನ ಒಂದ್ಸತಿ ವಾಚ್ ಮಾಡಿ. ಆ್ಯಂಡ್ ಅದ್ರ ಬಗ್ಗೆನೇ ಇಲ್ಲಿ NPS ನೌಕರ ಸಂಘದ ಕಡೆಯಿಂದ ಒಂದು ಸ್ಪಷ್ಟನೆಯನ್ನು ನೀಡಲಾಗಿದೆ. ಸೊ ಬೇಸಿಕಲಿ ಇಲ್ಲಿ ಲೆಫ್ಟ್ ಸೈಡಲ್ಲಿ ನೋಡ್ತಾ ಇದ್ದೀರಾ, ಒಂದು CM ಸಿದ್ದರಾಮಯ್ಯನವರು ಟ್ವೀಟ್ ಮಾಡಿರುವಂಥದ್ದು, ನಾವು ಸ್ಪಂದನೆಯನ್ನು ನೀಡ್ತೀವಿ ಬರುವಂಥ ಬಜೆಟ್ನಲ್ಲಿ ಅಂತ. ಆ್ಯಂಡ್ ಅದೇ ರೀತಿಯಾಗಿ ಇಲ್ಲಿ ಸರ್ಕಾರದ ಕಡೆ ಮನವಿಯನ್ನು ಮಾಡಿಕೊಳ್ತಾ ಇರುವಂಥದ್ದು ಕರ್ನಾಟಕ ರಾಜ್ಯ ಸಮಸ್ತ ಸರ್ಕಾರಿ ನೌಕರ ಸಂಘದ ಕಡೆಯಿಂದ. ಆಲ್ರೈಟ್, ಸೊ ಒಟ್ಟಿನಲ್ಲಿ ನಾವು ಹೇಳೋದಾದರೆ ಸರ್ಕಾರಿ ನೌಕರರು ಈ ಒಂದು ಪ್ರಣಾಳಿಕೆಯಲ್ಲಿ ಏನು ಟ್ವೀಟ್ ಮತ್ತು ರೀಟ್ವೀಟ್ ಚಳವಳಿ ನಡೀತಾ ಇದೆ, ದಯವಿಟ್ಟು ಇದರಲ್ಲಿ ಸಕ್ರಿಯವಾಗಿ ಪಾಲ್ಗೊಳಿಸುವ ಮುಖಾಂತರ ಸರ್ಕಾರಿ ನೌಕರರು ಈ ಒಂದು ಚಳವಳಿಯನ್ನು ಯಶಸ್ವಿಗೊಳಿಸಬೇಕು. ಏನಕ್ಕಂದರೆ ಈ ಒಂದು ಹಳೆಯ ಪಿಂಚಣಿ ವ್ಯವಸ್ಥೆ ಬರೋದ್ರಿಂದ ತುಂಬಾ ಲಾಭ ಇದೆ. ಸರ್ಕಾರಿ ನೌಕರರು ಬೇಸಿಕಲಿ ಹಳೆಯ ಪಿಂಚಣಿ ಯೋಜನೆ ಬರಲಿಲ್ಲ ಅಂದರೆ ಸಂಧ್ಯಾ ಕಾಲದಲ್ಲಿ ತುಂಬಾ ಕೆಟ್ಟ ಪರಿಸ್ಥಿತಿಗೆ ಬರಬೇಕಾಗುತ್ತೆ. ಅದನ್ನು ತಡಿಬೇಕು ಅಂದರೆ ಈಗಿನಿಂದಲೇ ತುಂಬ ದಶಕಗಳಿಂದ ಹೋರಾಟ ಆಲ್ರೆಡಿ ಬರ್ತಾ ಇದೆ, ಇವಾಗ ಕೂಡ ನಡೀತಾ ಇದೆ. ಸೊ ಅಳಿಲು ಸೇವೆಯನ್ನು ನೀವು ಮಾಡಬೇಕಾಗುತ್ತೆ. ಏನಕ್ಕಂದರೆ ಒಂದು ಶಾಂತಾರಾಮ್ ಅವರು ಮಾತ್ರ ಟ್ವೀಟ್ ಮಾಡೋದರಿಂದ ಯಾವುದೇ ರೀತಿಯಂಥ ಪ್ರಯೋಜನ ಆಗೋದಿಲ್ಲ. ಯಾವುದೇ ಒಂದು ಹೋರಾಟ ಮಾಡುವಾಗ ಸಂಖ್ಯಾಬಲ ಬೇಕಾಗುತ್ತೆ. ಸಂಖ್ಯಾಬಲ ಯಾವಾಗ ಬರುತ್ತೆ? ಯಾವಾಗ ಇನ್ಫಾರ್ಮೇಷನ್ ಸ್ಪ್ರೆಡ್ ಆಗುತ್ತೆ ಆವಾಗ. ಸೊ ಈ ಒಂದು ಇನ್ಫಾರ್ಮೇಷನ್ನ ಸ್ಪ್ರೆಡ್ ಮಾಡೋ ಕೆಲಸ ನಿಮ್ಮದಾಗಿದೆ. ದಯವಿಟ್ಟು ಈ ಒಂದು ವಿಡಿಯೋನ ಎಲ್ಲರ ಜೊತೆ ಶೇರ್ ಮಾಡಿ ಮತ್ತು ಟ್ವೀಟ್ ಮಾಡೋದನ್ನು ಮರಿಬೇಡಿ. ಸೊ ಇದಿಷ್ಟಾಗಿತ್ತು ಒಂದು ಶಾರ್ಟ್ ಅಪ್ಡೇಟ್. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಜೈ ಹಿಂದ್, ಜೈ ಕರ್ನಾಟಕ. ದಯವಿಟ್ಟು ಈ ಒಂದು ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ನಿಲ್ಲಿಸೋಣ. ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಹಾಯ್ ಹಲೋ ಎಲ್ಲ ರಾಜ್ಯ ಸರ್ಕಾರಿ ನೌಕರರಿಗೆ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ಒಂದು ಇಂಪಾರ್ಟೆಂಟ್ ಅಪ್ಡೇಟ್ ಇದೆ ರಾಜ್ಯ ಸರ್ಕಾರಿ ನೌಕರರಿಗೆ. ಬೇಸಿಕಲಿ ಹಳೆಯ ಪಿಂಚಣಿ ಯೋಜನೆಯನ್ನು ಬರುವಂಥ 7ನೇ ತಾರೀಕಿನ ಬಜೆಟ್ನಲ್ಲಿ ಸರ್ಕಾರ ಮಂಡಿಸಬೇಕು ಅಂದರೆ ಎಲ್ಲ ಸರ್ಕಾರಿ ನೌಕರು ಈ ಒಂದು ಕೆಲಸ ಮಾಡಿದರೆ ಸಾಧ್ಯತೆಗಳು ಜಾಸ್ತಿ ಆಗುತ್ತೆ. ಈ ಒಂದು ಮಾತು ಹೇಳಿರುವಂಥದ್ದು ಕರ್ನಾಟಕ ರಾಜ್ಯ NPS ನೌಕರ ಸಂಘದ ಅಧ್ಯಕ್ಷರಾಗಿರುವಂಥ ಶಾಂತಾರಾಮ್ ಅವರೊಂದು ಕಾಲ್ ಫಾರ್ ಆ್ಯಕ್ಷನನ್ನು ಇಲ್ಲಿ ನೀಡಿದ್ದಾರೆ. ಅಂದರೆ ಸರ್ಕಾರಿ ನೌಕರರ ಕಡೆಯಿಂದ ಒಂದು ಅಳಿಲು ಸೇವೆಯನ್ನು ಅವರು ಬಯಸ್ತಾ ಇದ್ದಾರೆ. ಏನಿದು ಅಳಿಲು ಸೇವೆ? ಯಾವ ರೀತಿಯಾಗಿ ಸರ್ಕಾರಿ ನೌಕರು ಒಂದು ಜಸ್ಟ್ ಸಣ್ಣದಾಗಿರುವಂಥ ಟ್ವೀಟನ್ನು ಮಾಡೋದ್ರಿಂದ ಒಂದು ಪರ್ಟಿಕ್ಯುಲರ್ ಟ್ಯಾಗ್ಲೈನ್ ಮತ್ತು ಪರ್ಟಿಕ್ಯುಲರ್ ಅಕೌಂಟ್ಗಳನ್ನು ಟ್ಯಾಗ್ ಮಾಡಿ ಟ್ವಿಟ್ಟರಲ್ಲಿ ಒಂದು ನಿರ್ದಿಷ್ಟ ಸಮಯಾವಕಾಶದಲ್ಲಿ ಟ್ವೀಟ್ ಮಾಡುವ ಮುಖಾಂತರ ಸರ್ಕಾರದ ಗಮನ ಸೆಳೆಯುವಂಥ ಒಂದು ಯುನೀಕ್ ತುಂಬಾ ಹೊಸದಾಗಿರುವಂಥ ಒಂದು ಪ್ರಯತ್ನವನ್ನು NPS ನೌಕರ ಸಂಘದ ಕಡೆಯಿಂದ ಮಾಡಲಾಗ್ತಾ ಇದೆ. ಸೊ ದಯವಿಟ್ಟು ಎಲ್ಲರೂ ಕೂಡ ಈ ಒಂದು ಇನ್ಫಾರ್ಮೇಷನ್ನ ಮೊದಲು ಕಂಪ್ಲೀಟಾಗಿ ನೀವು ವಾಚ್ ಮಾಡಿ, ಕಂಪ್ಲೀಟಾಗಿ ನೋಡಿ ತಿಳಿದುಕೊಳ್ಳಿ. ಅದಾದ ಮೇಲೆ ನಿಮ್ಮ ಒಂದು ಸ್ನೇಹಿತರ ಜೊತೆ ಶೇರ್ ಮಾಡಿ, ಅವರಿಗೂ ಕೂಡ ಈ ಒಂದು ಇನ್ಫಾರ್ಮೇಷನ್ನ ಫಾರ್ವರ್ಡ್ ಮಾಡಿ ಅಂತ ನಾವು ಕೇಳಿಕೊಳ್ಳುತ್ತಿದ್ದೇವೆ NPS ನೌಕರ ಸಂಘದ ಕಡೆಯಿಂದ. ಆಲ್ ರೈಟ್, ಸೊ ಥಂಬ್ನೇಲಲ್ಲಿ ಆಲ್ರೆಡಿ ನೀವು ನೋಡಿರೋ ಹಾಗೆ ಟ್ವೀಟ್ ಆ್ಯಂಡ್ ರೀಟ್ವೀಟ್ ಚಳವಳಿ ತಪ್ಪದೆ ಎಲ್ಲರೂ ಭಾಗವಹಿಸಿ ಅಂತ ಕಾಲ್ ಫಾರ್ ಆ್ಯಕ್ಷನ್ ಅನ್ನೋದನ್ನು ನೀಡಲಾಗಿದೆ. ಸೊ ಕಂಪ್ಲೀಟ್ ಆಗಿರುವಂಥ ನ್ಯೂಸ್ನ ನಾವು ನೋಡೋದಾದರೆ ನೆಕ್ಸ್ಟ್ ಏನಿದೆ ನೋಡಿ, ಅದಕ್ಕಿಂತ ಮುಂಚೆ ದಯವಿಟ್ಟು ಈ ಒಂದು ಇನ್ಫಾರ್ಮೇಷನ್ ಎಲ್ಲರ ಜೊತೆ ಶೇರ್ ಮಾಡಿ. ಏನಕ್ಕಂದರೆ ಎಷ್ಟು ಜಾಸ್ತಿ ಜನ ಪಾಲ್ಗೊಳ್ತಾರೆ ಅಷ್ಟೇ ಇದನ್ನು ಸಕ್ಸಸ್ಫುಲ್ಲಾಗಿ ನಾವು ಮಾಡ್ಬೋದು. ಆಲ್ ರೈಟ್, ಸೊ ಇಲ್ಲಿ ನೀವು ನೋಡ್ತಾ ಇರುವಂಥದ್ದು ಕರ್ನಾಟಕ ರಾಜ್ಯ NPS ನೌಕರ ಸಂಘ ಯಾರಿಗೆ ಬರೆಯಲಾಗಿದೆ. ಇದು ಎಲ್ಲ ಒಂದು ಪದಾಧಿಕಾರಿಗಳು, ಸಮಿತಿ ಸದಸ್ಯರು, ಜಿಲ್ಲಾಧ್ಯಕ್ಷರು ಆ್ಯಂಡ್ ಪ್ರತಿಯೊಬ್ಬ ಸದಸ್ಯ ಅಂದರೆ ಸರ್ಕಾರಿ ನೌಕರರಿಗೆ ಎಲ್ಲರಿಗೂ ಕೂಡ ಇದನ್ನು ಬರೆಯಲಾಗಿದೆ. ವಿಷಯ ಬಂದುಬಿಟ್ಟು ದಿನಾಂಕ 4/7/2023 ಸಾಯಂಕಾಲ 6ರಿಂದ 9ರವರೆಗೆ ಸಂಘದ ಸರ್ವ ಪದಾಧಿಕಾರಿಗಳು ಹಾಗೂ NPS ನೌಕರರು ಟ್ವಿಟರ್ ಅಭಿಯಾನದಲ್ಲಿ ಭಾಗವಹಿಸುವ ಬಗ್ಗೆ. ಸೊ ಇದು ಡೇಟ್ 4/7/2023 ಆಗಿದೆ. ಬಟ್ ನೀವು ಯಾವಾಗ ಬೇಕಾದರೂ ಟ್ವೀಟ್ ಮಾಡ್ಬೋದು, ತೊಂದರೆ ಏನಿಲ್ಲ.
ಇಫ್ ಇನ್ಫಾರ್ಮೇಷನ್ ತುಂಬ ಲೇಟಾಗಿ ತಲುಪುತ್ತೆ. ಏನಕ್ಕಂದರೆ ಅಷ್ಟು ನೀಟಾಗಿ ನಾವು ಇನ್ಫಾರ್ಮೇಷನ್ ತಲುಪಿಸುವಲ್ಲಿ ಇನ್ನೂ ಸಾಧ್ಯವಾಗಿಲ್ಲ. ಹಾಗಾಗಿ ನೀವು ಇನ್ಫಾರ್ಮೇಷನ್ ನೋಡೋತ್ತಿಗೆ ಒಂದು ದಿನ ಆಗಿರ್ಬೋದು ಅಥವಾ ನೆಕ್ಸ್ಟ್ ಡೇಟ್ ಬಂದಿರ್ಬೋದು. ಬಟ್ ಯಾವುದೇ ರೀತಿಯಂಥ ಕಾಳಜಿ ವಹಿಸುವ ಅವಶ್ಯಕತೆ ಇಲ್ಲ. ಸೊ 4ನೇ ತಾರೀಕಿಗೆ ಆಲ್ರೆಡಿ ಒಂದಿಷ್ಟು ಜನ ಟ್ವೀಟ್ ಮಾಡಿದ್ದಾರೆ. ನೀವು ಕೂಡ ಈ ಒಂದು ಪರ್ಟಿಕ್ಯುಲರ್ ಫಾರ್ಮ್ಯಾಟ್ನಲ್ಲಿ ಟ್ವೀಟ್ ಮಾಡಿ, ಇದು ಎಫೆಕ್ಟಿವ್ ಆಗಿರುತ್ತೆ. ಸೊ ಡೇಟ್ ಮಿಸ್ ಆಗಿದೆ ಅಂತ ದಯವಿಟ್ಟು ಟ್ವೀಟ್ ಮಾಡೋದನ್ನು ಮರಿಬೇಡಿ, ಟ್ವೀಟ್ ಮಾಡಿ ಆಯಿತಾ. ಸೊ ನೆಕ್ಸ್ಟ್ ಇನ್ಫಾರ್ಮೇಷನ್ ಹೇಳ್ತಾ ಹೋಗ್ತಾರೆ ಇಲ್ಲಿ. ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ಕರ್ನಾಟಕ ರಾಜ್ಯ ಸರ್ಕಾರಿ NPS ನೌಕರ ಸಂಘವು ದಿನಾಂಕ ನಮಗೆಲ್ಲರೂ ಗೊತ್ತಿರುವ ಹಾಗೆ 2006ರಿಂದ ಸರ್ಕಾರಿ ಸೇವೆಗೆ ಸೇರಿರುವ ಸುಮಾರು 3 ಲಕ್ಷ ನೌಕರರನ್ನು ವಿವಿಧ ನಿಗಮ ಮಂಡಳಿ ಸ್ವಾಯತ್ತ ಸಂಸ್ಥೆಗಳ ಅನುದಾನಿತ ಸಂಸ್ಥೆಗಳಲ್ಲಿ ಕಾರ್ಯನಿರ್ವಹಿಸುತ್ತಿರುವಂಥ ಒಂದು ಸಂಖ್ಯೆಯ NPS ನೌಕರು ಒಳಪಡುವ ನೌಕರ ಸಂಧ್ಯಾಕಾಲದ ಬದುಕಿಗೆ ಅಕಾಲಿಕ ಮರಣ ಹೊಂದಿರುವಂಥ ನೌಕರ ಅವಲಂಬಿತರಿಗೆ ನ್ಯಾಯ ಒದಗಿಸುವ ನಿಟ್ಟಿನಲ್ಲಿ ತಾವುಗಳು ನಿರಂತರವಾಗಿ ಶ್ರಮಿಸುತ್ತಿರುವಂಥದ್ದು ಶ್ಲಾಘನೀಯ. ನಮ್ಮ ಬೇಡಿಕೆ ಈಡೇರುವವರೆಗೂ ಹೋರಾಟವು ನಿರಂತರತೆಯನ್ನು ಕಾಯ್ದುಕೊಳ್ಳಲಿ ಅಂತ ಹೇಳ್ತಿದ್ದಾರೆ. ನೆಕ್ಸ್ಟ್ ಹೇಳ್ತಾ ಹೋಗ್ತಾರೆ. ಮುಂದುವರಿದು ಸಿದ್ದರಾಮಯ್ಯನವರು ಮತ್ತು DK ಶಿವಕುಮಾರ್ ಅವರು ಉಪಮುಖ್ಯಮಂತ್ರಿಯಾಗಿ ಅಧಿಕಾರ ವಹಿಸಿಕೊಂಡ ತಕ್ಷಣ ನಮ್ಮ ಸಂಘದ ಪದಾಧಿಕಾರಿಗಳೊಂದಿಗೆ ಸಭೆ ನಡೆಸಿ ಮುಂದಿನ ಸಚಿವ ಸಂಪುಟ ಸಭೆಯಲ್ಲಿ ಚರ್ಚಿಸಿ ಮುಂಬರುವ ಬಜೆಟ್ನಲ್ಲಿ NPS ರದ್ದತಿಯ ಕುರಿತು ಘೋಷಿಸುವ ಬಗ್ಗೆ ತೀರ್ಮಾನಿಸಲಾಗುವುದು ಎಂದು ನಮಗೆ ಭರವಸೆ ನೀಡಿರುತ್ತಾರೆ. ಸರ್ಕಾರಿ ನೌಕರರಿಗೆ ನೋವಿಗೆ ಸ್ಪಂದಿಸಿರುವಂಥ ಸರ್ಕಾರದ ಬದ್ಧತೆಯನ್ನು ನಾವು ಇಲ್ಲಿ ಸ್ಮರಿಸುತ್ತೇವೆ ಅಂತ ಕೂಡ ಹೇಳ್ತಾರೆ. ಸೊ ಬೇಸಿಕಲಿ ನಮಗೆಲ್ಲರಿಗೂ ಗೊತ್ತಿರುವ ಹಾಗೆ ಏನೋ ಹೊಸ ಸರ್ಕಾರ ರಚನೆ ಆಗುತ್ತೆ, ಆವಾಗ NPS ನೌಕರ ಸಂಘ ಮತ್ತು ಪದಾಧಿಕಾರಿಗಳು ಭೇಟಿಯನ್ನು ಮಾಡಿ ಅವರಿಗೆ ಕಾಂಗ್ರ್ಯಾಚುಲೇಷನ್ಸ್ನ ಹೇಳಿ ನಮ್ಮ ಒಂದು ಹಳೆಯ ಪಿಂಚಣಿ ವ್ಯವಸ್ಥೆ ನಮಗೆ ಮತ್ತೆ ಕೊಡಬೇಕು ಅನ್ನೋದನ್ನು ಕೇಳ್ಕೊಳ್ತಾರೆ. ಅದಕ್ಕೆ ಪಾಸಿಟಿವ್ ರೀತಿಯಲ್ಲಿ ಸ್ಪಂದಿಸಿರುವಂತಹ CM ಮತ್ತು ಡೆಪ್ಯೂಟಿ CM ಖಂಡಿತವಾಗೂ ಇದ್ರ ಮೇಲೆ ಒಂದು ತೀರ್ಮಾನವನ್ನು ಕೈಗೊಂಡು ಮುಂದಿನ ಬಜೆಟ್ನಲ್ಲಿ ನಾವು ಅದನ್ನು ಅನೌನ್ಸ್ ಮಾಡ್ತೀವಿ ಅನ್ನೋ ಒಂದು ಮಾತನ್ನು ಹೇಳಿರುತ್ತಾರೆ. ಸೊ ಅದರ ಬಗ್ಗೆ ಇಲ್ಲಿ ಸ್ಮರಿಸಲಾಗ್ತಿದೆ ಅಂತ ಹೇಳ್ತಿದ್ದಾರೆ. ಸೊ ನೆಕ್ಸ್ಟ್ ನೋಡಿ, ಇವಾಗ ಕಾಲ್ ಫಾರ್ ಆ್ಯಕ್ಷನ್ ತುಂಬ ಇಂಪಾರ್ಟೆಂಟ್. ಈ ಒಂದು ಟಾಸ್ಕ್ ನೀವು ಮಾಡಬೇಕಾಗಿರುವಂಥದ್ದು ಏನು ಹೇಳ್ತಿದ್ದಾರೆ. ಈ ಹಿನ್ನೆಲೆಯಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ದಿನಾಂಕ 7/7/2023ರಂದು ರಾಜ್ಯ ಬಜೆಟನ್ನು ಮಂಡಿಸುತ್ತಿದ್ದು, ಸಾಮಾಜಿಕ ನ್ಯಾಯದ ಹಿನ್ನೆಲೆಯಲ್ಲಿ ಪ್ರಣಾಳಿಕೆಯಲ್ಲಿ ನೀಡಿರುವ 5 ಗ್ಯಾರಂಟಿಗಳನ್ನು ಅನುಷ್ಠಾನಗೊಳಿಸಿರುವಂತೆ NPS ರದ್ದತಿಯ ಘೋಷಣೆ ಮಾಡುವಂತೆ ಸರ್ಕಾರದ ಗಮನ ಸೆಳೆಯುವ ನಿಟ್ಟಿನಲ್ಲಿ ಟ್ವಿಟರ್ ಅಭಿಯಾನದಲ್ಲಿ ಭಾಗವಹಿಸಿ ಸದರಿ ಅಭಿಯಾನದಲ್ಲಿ ಪ್ರತಿಯೊಬ್ಬ ನೌಕರರು ಇದರೊಂದಿಗಿನ